ಹಾಯ್, ಎಲ್ರಿಗೂ ನಮಸ್ಕಾರ. ಏನ್ಷಂಟ್ ಇಂಡಿಯನ್ ಹಿಸ್ಟ್ರಿ ಫ್ರಮ್ ಗುಪ್ತಾಸ್ ಟು 1206. ಪ್ರಾಚೀನ ಭಾರತದ ಇತಿಹಾಸ ಗುಪ್ತರಿಂದ ಪ್ರಾರಂಭವಾಗಿ ದೆಹಲಿ ಸುಲ್ತಾನರ ಪ್ರಾರಂಭದ ಕಾಲದವರೆಗೆ ನಾವು ಈ ಒಂದು ವಿಷಯದ ಪತ್ರಿಕೆಯನ್ನು, ಇದರಲ್ಲಿ ಬರುವಂತಹ ಒಂದು ಸೆಷನನ್ನು ಅಧ್ಯಯನ ಮಾಡಬೇಕಾಗುತ್ತೆ. ಪ್ರೋಗ್ರಾಮ್ BA, ಸಬ್ಜೆಕ್ಟ್ ಹಿಸ್ಟ್ರಿ, ಸೆಮಿಸ್ಟರ್ 2, ಯೂನಿವರ್ಸಿಟಿ ವಿಜಯನಗರ, ಶ್ರೀ ಕೃಷ್ಣದೇವರಾಯ ಯೂನಿವರ್ಸಿಟಿ ಬಳ್ಳಾರಿ, ಸೆಷನ್ 6. ಇಲ್ಲಿ ಈ ಪ್ರಾಚೀನ ಭಾರತದ ಇತಿಹಾಸ ಎನ್ನುವಂತಹ ಪತ್ರಿಕೆಯಲ್ಲಿ ನಾವು ನೋಡುವಂತಹ ಮೊದಲನೇ ಅಧ್ಯಾಯ ಬಂದು ಗುಪ್ತರು ಎನ್ನುವಂಥ ಅಧ್ಯಾಯವಾಗಿರುತ್ತೆ. ಅದರಲ್ಲಿ ಇವತ್ತು ನಾವು ನೋಡುವಂತಹ ಒಂದು ಪ್ರಮುಖವಾಗಿರ್ತಕ್ಕಂಥ ಟಾಪಿಕ್ ಬಂದು ಗುಪ್ತ ಅಡ್ಮಿನಿಸ್ಟ್ರೇಷನ್, ಗುಪ್ತರ ಆಡಳಿತ ಎನ್ನುವಂಥದ್ದು. ಇಲ್ಲಿ ಪ್ರಾಚೀನ ಭಾರತದ ಗುಪ್ತರ ಆಡಳಿತವನ್ನು ಅಥವಾ ಗುಪ್ತರ ಇತಿಹಾಸವನ್ನು ನಾವು ಒಂದು ಸುವರ್ಣ ಯುಗ ಅಂತ ಕರಿತಾ ಹೋಗ್ತೀವಿ. ಇವರ ಆಡಳಿತ ಹೇಗಿತ್ತು? ಇವರು ಪ್ರಾಚೀನ ಭಾರತದ ಇತಿಹಾಸದಲ್ಲಿ ಒಂದು ಸಾಮ್ರಾಜ್ಯವನ್ನು ಕಟ್ಟಿರುವಂತಹ ಇವರುಗಳು ಯಾವ ರೀತಿಯಾಗಿರುವಂತಹ ಆಡಳಿತವನ್ನು ತಮ್ಮ ಸಾಮ್ರಾಜ್ಯದಲ್ಲಿ ಏರ್ಪಡಿಸಿಕೊಂಡಿದ್ರು ಎನ್ನುವಂಥದ್ದನ್ನು ನಾವು ನೋಡಬೇಕಾಗತ್ತೆ. ದಿ ಗುಪ್ತಾ ರೂಲರ್ಸ್ ನಾಟ್ ಓನ್ಲಿ ಕ್ರಿಯೇಟೆಡ್ ಆ್ಯನ್ ಎಕ್ಸ್ಟೆನ್ಸಿವ್ ಎಂಪೈರ್ ಬಟ್ ಆಲ್ಸೋ ಪ್ರೊವೈಡೆಡ್ ಆ್ಯನ್ ಎಫಿಸಿಯೆಂಟ್ ಸಿಸ್ಟಮ್ ಆಫ್ ಅಡ್ಮಿನಿಸ್ಟ್ರೇಷನ್ ವಿಚ್ ಅರ್ನ್ಡ್ ಪೀಸ್ ಆ್ಯಂಡ್ ಪ್ರಾಸ್ಪರಿಟಿ ಟು ದ ಪೀಪಲ್. ನಮ್ಗೆ ಇಲ್ಲೇನು ಗೊತ್ತಾಗುತ್ತೆ ಅಂತಂದರೆ, ಗುಪ್ತರು ಕೇವಲ ಸಾಮ್ರಾಜ್ಯ ವಿಸ್ತರಣೆ ಒಂದೇ ಮಾಡಲೇ ಇಲ್ಲ, ಎಷ್ಟು ಸಾಮ್ರಾಜ್ಯವನ್ನು ತಮ್ಮ ದಿಗ್ವಿಜಯಗಳ ಮೂಲಕ ವಿಸ್ತರಣೆಯನ್ನು ಮತ್ತು ವಿಶಾಲತೆಯನ್ನು ಕಟ್ಟಿಕೊಂಡಿದ್ರೋ ಅದರ ಜೊತೆಗೆ ವ್ಯವಸ್ಥಿತವಾಗಿರ್ತಕ್ಕಂಥ ಆಡಳಿತವನ್ನು ತಮ್ಮ ಸಾಮ್ರಾಜ್ಯದಲ್ಲಿ ನಿರ್ಮಾಣ ಮಾಡಿದ್ರು. ಅದು ಹೇಗಿತ್ತು ಅಂತಂದರೆ, ಪ್ರಜೆಗಳಿಗೆ ಪೂರಕವಾಗಿರ್ತಕ್ಕಂಥ ರೀತಿಯಲ್ಲಿ, ಜನಗಳಿಗೆ ಸ್ಪಂದಿಸುವಂತಹ ರೀತಿಯಲ್ಲಿ ಮತ್ತು ಸಾಮ್ರಾಜ್ಯದಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿಯನ್ನು ಕೊಡುವ ನಿಟ್ಟಿನಲ್ಲಿ ಅವರು ಆಡಳಿತ ಎನ್ನುವಂಥದ್ದು ಅಷ್ಟು ಉತ್ತಮವಾಗಿ ಏರ್ಪಡಿಸಿಕೊಂಡಿದ್ದರು. ಡ್ಯೂ ಟು ಆಲ್ ರೌಂಡ್ ಡೆವಲಪ್ಮೆಂಟ್ ಇನ್ ದಿಸ್ ಏಜ್, ದ ಯುರೋಪಿಯನ್ ರೈಟರ್ಸ್ ಹ್ಯಾವ್ ಕಂಪೇರ್ಡ್ ಇಟ್ ವಿತ್ ದ ಏಜ್ ಆಫ್ ಪೆರಿಕ್ಲಸ್ ಇನ್ ಗ್ರೀಕ್ ಹಿಸ್ಟ್ರಿ. ಇವರು ಗುಪ್ತರು ಎಲ್ಲ ಕ್ಷೇತ್ರಗಳಲ್ಲಿ ಸರ್ವತೋಮುಖ ಅಭಿವೃದ್ಧಿಯನ್ನು ಕಂಡಿರ್ತಕ್ಕಂಥವ್ರು. ಹಾಗಾಗಿ ಇವರ ಸರ್ವತೋಮುಖ ಅಭಿವೃದ್ಧಿಯನ್ನು ಕಂಡಿರುವಂತಹ ಅನೇಕ ಯುರೋಪಿನ ಬರಹಗಾರರು ಮತ್ತು ಇತಿಹಾಸಕಾರರು ಏನು ಹೇಳ್ತಾರೆ ಅಂತಂದರೆ, ಗುಪ್ತರ ಕಾಲಾವಧಿಯನ್ನು ಗ್ರೀಕ್ನ ಒಬ್ಬ ಮಹಾನ್ ಚಕ್ರವರ್ತಿಯಾಗಿರ್ತಕ್ಕಂಥ ಪೆರಿಕ್ಲಸ್ನ ಕಾಲಕ್ಕೆ ಹೋಲಿಕೆಯನ್ನು ಮಾಡ್ತಾರೆ. ಆತನ ಕಾಲನೂ ಏಜ್ ಆಫ್ ದ ಗೋಲ್ಡನ್ ಎನ್ನುವಂಥ ಒಂದು ರೀತಿಯಲ್ಲಿ ಸುವರ್ಣಯುಗವಾಗಿತ್ತು. ಅದೇ ಥರ ಇಲ್ಲಿ ಗುಪ್ತರ ಆಡಳಿತ ಅವಧಿಯು ಪೆರಿಕ್ಲಸ್ನ ಒಂದು ಕಾಲಾವಧಿಯಷ್ಟೇ ಸಮೃದ್ಧವಾಗಿತ್ತು ಅಂತ ಇತಿಹಾಸಕಾರರು ಇಲ್ಲಿ ಅನೇಕ ಅಂಶಗಳನ್ನು ವ್ಯಕ್ತಪಡಿಸ್ತಾ ಹೋಗ್ತಾರೆ. ಡಾಕ್ಟರ್ ರೋಮಿಲಾ ಥಾಪರ್ ವಾಸ್ ಆನ್ ದ ಒಪಿನಿಯನ್ ದಟ್ ದೋ ಗುಪ್ತಾ ಈಸ್ ಯುನಿಕ್ ಇನ್ ದ ಹಿಸ್ಟ್ರಿ ಆಫ್ ಇಂಡಿಯಾ, ಬಟ್ ವಿ ಆಲ್ಸೋ ಹ್ಯಾವ್ ಟು ಕನ್ಸಿಡರ್ ದ ವೀಕ್ನೆಸ್ ಆಫ್ ದ ಪೀರಿಯಡ್ ಇನ್ ದ ಸೇಮ್ ಸ್ಪಿರಿಟ್ ಅಂತ ಹೇಳ್ತಾರೆ. ಇಲ್ಲಿ ರೋಮಿಲಾ ಥಾಪರ್ ಎನ್ನುವಂಥ ಭಾರತದ ಬಹುದೊಡ್ಡ ಇತಿಹಾಸಕಾರ್ತಿ ಏನು ಹೇಳ್ತಾಳೆ ಅಂತಂದರೆ, ಇಲ್ಲಿ ಗುಪ್ತರ ಕಾಲದಲ್ಲಿ ಸಾಮಾನ್ಯವಾಗಿರ್ತಕ್ಕಂತಹ ಕೆಲವು ಲಕ್ಷಣಗಳು ಕಂಡು ಬಂದ್ರೂ ಅನೇಕ ಒಂದು ದೋಷಗಳು, ಅನೇಕ ರೀತಿಯಾಗಿರ್ತಕ್ಕಂಥ ಕೆಲವು ಸಮಸ್ಯೆಗಳು, ಅನೇಕ ತೊಂದರೆ ತಾಪತ್ರೆಗಳು ಇತ್ತು ಎನ್ನುವಂತಹ ಕೆಲವು ಮಾಹಿತಿಗಳನ್ನು ಅಧ್ಯಯನದ ಮೂಲಕ ವ್ಯಕ್ತಪಡಿಸ್ತಾರೆ. ಶಿ ಫರ್ದರ್ ಸೇಸ್ ದ ಸ್ಪ್ಲೆಂಡರಸ್ ಆ್ಯಂಡ್ ರಿಚಸ್ ಆಫ್ ದ ಗುಪ್ತಾ ಏಜ್ ರಿಸ್ಟ್ರಿಕ್ಟೆಡ್ ಓನ್ಲಿ ಟು ದ ಅಪ್ಪರ್ ಕ್ಲಾಸ್. ಇಲ್ಲಿ ಭಾರತದ ಇತಿಹಾಸದಲ್ಲಿ ಸುವರ್ಣ ಕಾಲಘಟ್ಟವನ್ನು ಅಥವಾ ಭಾರತದ ಇತಿಹಾಸದಲ್ಲಿ ಗುಪ್ತರ ಕಾಲಘಟ್ಟ ಎನ್ನುವಂಥದ್ದು ಕೇವಲ ಶ್ರೀಮಂತರು ಮತ್ತು ಮೇಲ್ವರ್ಗದವರ ಪರವಾಗಿತ್ತು. ಅವರ ಒಂದು ಸಂಪತ್ತು ಮತ್ತು ಅವರ ಅಭಿವೃದ್ಧಿಯೇ ಭಾರತದ ಸುವರ್ಣಯುಗ ಎನ್ನುವಷ್ಟರ ಮಟ್ಟಿಗೆ ಆಗಿತ್ತೇ ವಿನಃ ಜನಸಾಮಾನ್ಯರಿಗೆ, ಬಡವರಿಗೆ, ರೈತಾಪಿ ವರ್ಗಕ್ಕೆ ಇದು ಡೆವಲಪ್ಮೆಂಟ್ ಎನ್ನುವಂಥದ್ದು ಕಂಡು ಬರಲಿಲ್ಲ ಎನ್ನುವಂತಹ ಒಂದು ಟೀಕೆಯನ್ನು, ವಿಮರ್ಶೆಯನ್ನು ವ್ಯಕ್ತಪಡಿಸ್ತಾರೆ. ದ ಪೊಸಿಷನ್ ಆಫ್ ದ ಕಿಂಗ್, ಅವತ್ತಿನ ಆಡಳಿತದಲ್ಲಿ ರಾಜನ ಒಂದು ಸ್ಥಾನಮಾನ ಹೇಗಿತ್ತು ಅಂತ ನಾವು ನೋಡೋದಾದರೆ, ಗುಪ್ತಾ ರೂಲರ್ಸ್ ಕ್ಯಾರಿಡ್ ಆನ್ ಟು ದ ಗ್ರೇಟ್ ಎಕ್ಸ್ಟೆಂಟ್
many of the officials designations of their uh, predecessors like the Maurya, the Kushans, but they made necessary modifications according to their ಕನ್ವೀನಿಯನ್ಸ್ ಅಂತ ನಾವು ಕರಿತೀವಿ. ಇಲ್ಲಿ ನಮಗೆ ಪ್ರಮುಖವಾಗಿ ಅವರು ಆ ಮೌರ್ಯರು ಮತ್ತು ಕುಶಾಣರು ಅವರ ಆಡಳಿತದ ಪ್ರತಿರೂಪದಂತೆ ಅವರು ತರಲಿಲ್ಲ, ಒಂದಿಷ್ಟು ಅನೇಕ ಬದಲಾವಣೆಗಳನ್ನು ಒಂದು ರೂಪದಲ್ಲಿ ನೋಡಲಿಕ್ಕೆ ಅವರ ಒಂದು ಪದ್ಧತಿ ಎರವಲನ್ನು ಪಡೆದಿದ್ರು ಎನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬಂದ್ರೂ ಸಾಕಾದಷ್ಟು ಒಂದಿಷ್ಟು ಚೇಂಜಸ್ಗಳನ್ನು ಅವರು ಮಾಡಿದರು ಮತ್ತು ಸ್ವಲ್ಪ ಜನಪರವಾಗಿರ್ತಕ್ಕಂಥ ರೀತಿಯಲ್ಲಿ ಆಡಳಿತವನ್ನು ರೂಪಿಸಿದ್ರು ಅಂತ ನಾವು ನೋಡ್ತಾ ಹೋಗ್ತೀವಿ. ದ ಪೊಸಿಷನ್ ಆಫ್ ದ ಕಿಂಗನ ಅಂದರೆ ರಾಜನ ಒಂದು ಸ್ಥಾನಮಾನಗಳು ಹೇಗಿತ್ತು ಅಂತ ನಾವು ನೋಡ್ತಾ ಹೋದರೆ, ದ ಕಿಂಗ್ಶಿಪ್ ವಾಸ್ ಜನರಲಿ ಹೆರಿಡಿಟರಿ. ದ ಕಿಂಗ್ ವಾಸ್ ಜನರಲಿ ಸಕ್ಸೀಡೆಡ್ ಬೈ ದ ಎಲ್ಡೆಸ್ಟ್ ಸನ್ ಅಂತ ಕರಿತೀವಿ. ಅಂದರೆ ರಾಜನ ಮೊದಲ ಮಗ ಅಥವಾ ರಾಜನ ಹಿರಿಯ ಮಗನಿಗೆ ಪಟ್ಟಾಭಿಷೇಕ ಎನ್ನುವಂಥದ್ದು ಆಗ್ತಾ ಇತ್ತು. ಅದು ವಂಶ ಪರಂಪರೆ ಎನ್ನುವಂಥದ್ದು ಇಲ್ಲಿ ಮುಂದುವರಿಸ್ಕೊಂಡು ಬಂದಿದ್ರು ಅಂತ ನಾವು ಸಾಮಾನ್ಯವಾಗಿ ಹೇಳ್ಬೋದು. ಅನದರ್ ನೋಟಬಲ್ ಫ್ಯೂಚರ್ ಆಫ್ ದಿ ಮೊನಾರ್ಕಿ ಡ್ಯೂರಿಂಗ್ ದ ಗುಪ್ತಾ ಪೀರಿಯಡ್ ವಾಸ್ ದಟ್ ದ ಥಿಯರಿ ಆಫ್ ಡಿವೈನ್ ಒರಿಜಿನ್ ಆಫ್ ದ ಕಿಂಗ್ ಗೇನ್ಡ್ ಪ್ರೊಮೆನೆನ್ಸ್ ಅಂತ ಕರಿತೀವಿ. ನೋಡಿ, ಇಲ್ಲಿ ಗುಪ್ತರ ಕಾಲಘಟ್ಟದಲ್ಲಿ ಹೇಗಿತ್ತಂದರೆ ರಾಜ ಎನ್ನುವಂಥವನು ದೈವಾಂಶ ಸಂಭೂತನಾಗಿದ್ದ, ದೇವರ ಪ್ರತಿರೂಪವಾಗಿದ್ದ. ದೇವರೇ ನಿಮ್ಮನ್ನು ರಕ್ಷಣೆ ಮಾಡಲಿಕ್ಕೆ, ನಿಮ್ಮ ಮೇಲೆ ಆಡಳಿತವನ್ನು ನಡೆಸಲಿಕ್ಕೆ ನಮಗೆ ಅಪರಿಮಿತವಾಗಿರ್ತಕ್ಕಂಥ ಅಧಿಕಾರವನ್ನು ದೇವರೇ ನಮಗೆ ಕರುಣಿಸಿದ್ದಾನೆ ಎನ್ನುವಂತಹ ದೈವಿಕ ಸಿದ್ಧಾಂತವನ್ನು ಅವರು ರಾಜನು ಅಳವಡಿಸಿಕೊಂಡಿದ್ದ ಮತ್ತು ಅಷ್ಟು ಪ್ರಮಾಣದಲ್ಲಿ ಆತನಿಗೆ ಗೌರವ ಮತ್ತು ಸ್ಥಾನಮಾನ, ಭೂಮಿಯ ಮೇಲೆ ನಿಜವಾದ ದೇವರಿಗೆ ಸರಿಸಮಾನವಾಗಿರ್ತಕ್ಕಂಥವನು ರಾಜ ಎನ್ನುವಷ್ಟರ ಮಟ್ಟಿಗೆ ಅವನಿಗೆ ಅಧಿಕಾರಗಳು ಮತ್ತು ಸ್ಥಾನಮಾನಗಳು ಇತ್ತಂತೆ. ದಿ ಅಸಂಪ್ಷನ್ ಆಫ್ ಟೈಟಲ್ಸ್ ಲೈಕ್ ಪರಮೇಶ್ವರ, ಪರಮದೇವ, ಪೃಥ್ವಿಪಾಲ ಇಟೆಕ್ ಫರ್ದರ್ ಕನ್ಫರ್ಮ್ಸ್ ದಟ್ ಆ್ಯನ್ ಎಲಿಮೆಂಟ್ ಡಿವೈನಿಟಿ ವಾಸ್ ಅಟ್ಯಾಚ್ಡ್ ಟು ದ ಕಿಂಗ್. ನೋಡ್ರಿ, ಆ ದೈವಾಂಶ ಸಂಭೂತ ಅಥವಾ ದೇವರ ಪ್ರತಿರೂಪವೇ ಭೂಮಿಯ ಮೇಲಿರ್ತಕ್ಕಂಥ ದೇವರನ್ನೇ ರಾಜ ಎನ್ನಲಿಕ್ಕೆ ಅವರು ಇಟ್ಕೊಂಡಿರ್ತಕ್ಕಂಥ ಕೆಲವು ಬಿರುದುಗಳು ನಮಗೆ ಸಾಕ್ಷ್ಯವಾಗ್ತವೆ. ಹಾಗಾಗಿ ಪರಮೇಶ್ವರ, ನೋಡು, ದೇವರ ಹೆಸರೇ ಅವರು ತಮ್ಮ ಬಿರುದುಗಳನ್ನಾಗಿ ಇಟ್ಕೊಂಡಿದ್ರು. ಪರಮೇಶ್ವರ, ಪರಮದೇವ, ಪೃಥ್ವಿಪಾಲ ಅಂದರೆ ಇಡೀ ಭೂಮಂಡಲವನ್ನು ಪಾಲನೆ ಮಾಡ್ತಕ್ಕಂಥವ್ನು ಎನ್ನುವಂಥ ಅರ್ಥ ನಮಗೆ ಗೊತ್ತಾಗುತ್ತೆ. ಇವೆಲ್ಲ ನಾವು ಮೇಲ್ನೋಟಕ್ಕೆ ನೋಡಿದಾಗ ಡಿವೈನಿಟಿ, ಇಲ್ಲಿ ದೇವರ ಪ್ರತಿರೂಪ ಎನ್ನುವಂಥದ್ದು, ವಿಷ್ಣುವಿನ ಒಂದು ಪ್ರತಿರೂಪ ಎನ್ನುವಂಥದ್ದು ಇಲ್ಲಿ ರಾಜನು ಹೊಂದಿದ್ದ ಎನ್ನುವಂಥ ಅಂಶ ನಮಗೆ ಗೊತ್ತಾಗುತ್ತೆ. ದ ಕಿಂಗ್ ವಾಸ್ ಸುಪ್ರೀಂ ಅಥಾರಿಟಿ ಆಫ್ ದ ಸೆಂಟ್ರಲ್ ಅಡ್ಮಿನಿಸ್ಟ್ರೇಷನ್. ಈ ಹ್ಯಾಡ್ ಅನ್ಲಿಮಿಟೆಡ್ ಪವರ್ಸ್ ಅಂಡ್ ಅಪಾಯಿಂಟೆಡ್ ಆಲ್ ಗವರ್ನರ್ಸ್ ಅಂಡ್ ಅದರ್ ಮಿಲಿಟರಿ ಸಿವಿಲ್ ಆಫೀಸರ್ಸ್. ನೋಡಿ, ಇಲ್ಲಿ ರಾಜ ಎನ್ನುವಂಥವನು ಕೇಂದ್ರ ಸರ್ಕಾರದ ಅಂತಿಮವಾಗಿರ್ತಕ್ಕಂತಹ ಎಲ್ಲ ಅಧಿಕಾರವನ್ನು ಒಳಗೊಂಡಿರ್ತಕ್ಕಂಥ ವ್ಯಕ್ತಿಯಾಗಿದ್ದ. ಈಸ್ ದ ಸುಪ್ರೀಂ ಕಮಾಂಡರ್. ಅವನೇ ಎಲ್ಲ ಫೈನಲ್ ಆಗಿರ್ತಕ್ಕಂಥ ಡಿಸಿಷನ್ ತೆಗೆದುಕೊಳ್ತಕ್ಕಂಥವನು. ಹಾಗಾಗಿ ಅವನ ಅಧಿಕಾರವನ್ನು ಪ್ರಶ್ನೆ ಮಾಡುವಂತಹ ಹಕ್ಕು ಯಾರಿಗೂ ಇರಲಿಲ್ಲ. ಅಷ್ಟರ ಮಟ್ಟಿಗೆ ಅವನು ಪವರ್ಫುಲ್ ಆಗಿದ್ದ. ಯಾವುದೇ ಮಂತ್ರಿಯಿಂದ ಹಿಡಿದು ಸಾಮಂತರಿಂದ ಹಿಡಿದು ಅನೇಕ ಅಧಿಕಾರಿ ವರ್ಗವನ್ನು ನೇಮಕ ಮಾಡುವಂತಹ ಎಲ್ಲ ಅಧಿಕಾರ ಅವನಿಗೆ ಸೇರಿತ್ತು. ಇಲ್ಲಿ ಮಿಲಿಟರಿ ಆಗಿರ್ಬೋದು, ನಾಗರಿಕ ಸೇವಾ ಅಧಿಕಾರಿಗಳಾಗಿರ್ಬೋದು. ದ ಮೇನ್ ಡ್ಯೂಟೀಸ್ ಆಫ್ ದ ಕಿಂಗ್ ವರ್ ಅಂತ ಕರಿತೀವಿ. ಹಾಗಾದರೆ ರಾಜನ ಕರ್ತವ್ಯಗಳು ಏನು ಅಂತ ನಾವು ನೋಡ್ತಾ ಹೋದರೆ, ಹಿ ವಾಸ್ ಟು ವರ್ಕ್ ಫಾರ್ ದ ವೆಲ್ಫೇರ್, ಕಂಫರ್ಟ್ ಆ್ಯಂಡ್ ಪ್ರಾಸ್ಪರಿಟಿ ಆಫ್ ದ ಪೀಪಲ್. ಅಂದರೆ ಇಲ್ಲಿ ಸಾಮ್ರಾಜ್ಯದ ಜನರ ಒಳಿತು, ಜನರ ಯೋಗಕ್ಷೇಮ ಮತ್ತು ಜನರಿಗೆ ಬೇಕಾಗುವಂಥ ಶಾಂತಿಯನ್ನು ಸ್ಥಾಪನೆ ಮಾಡತಕ್ಕಂಥದ್ದು ರಾಜನ ಬಹುಮುಖ್ಯ ಕರ್ತವ್ಯವಾಗಿತ್ತು. ಪ್ರೊಟೆಕ್ಟಿಂಗ್ ಹಿಸ್ ಸಬ್ಜೆಕ್ಟ್ಸ್ ಫ್ರಮ್ ದ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಡೇಂಜರ್ಸ್. ನೋಡು, ಸಾಮ್ರಾಜ್ಯದಲ್ಲಿ ಅಥವಾ ರಾಜ್ಯದಲ್ಲಿ ಆಂತರಿಕ ಮತ್ತು ಬಾಹ್ಯವಾಗಿರ್ತಕ್ಕಂಥ ಅನೇಕ ಸಮಸ್ಯೆಗಳನ್ನು ನಿವಾರಣೆ ಮಾಡುವಂಥವನು, ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಅನೇಕ ದಾಳಿಗಳನ್ನು ನಿಯಂತ್ರಿಸುವಂಥವನು ರಾಜನ ಕರ್ತವ್ಯಗಳಾಗಿತ್ತು. ದ ಗ್ರಾಂಟಿಂಗ್ ಸಬ್ಸಿಡೀಸ್ ಟು ದ ಪೀಪಲ್ ಫಾರ್ ಡೆವಲಪ್ಮೆಂಟ್, ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್. ಇಲ್ಲಿ ಮತ್ತು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟ ಹಾಗೆ ಅದರ ಅಭಿವೃದ್ಧಿಗೆ ಕಾರಣವಾಗಿರ್ತಕ್ಕಂತಹ ಪ್ರಜೆಗಳಿಗೆ ಅನೇಕ ರೀತಿಯಾಗಿರ್ತಕ್ಕಂತಹ ವಿನಾಯಿತಿಯನ್ನು, ಅವರಿಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ರು. ದಿ ಆರ್ಗನೈಜೇಷನ್ ಆಫ್ ದ ಲಾ ಕೋರ್ಟ್ ಆ್ಯಂಡ್ ಡಿಸೈಡೆಡ್ ಟು ದ ಸಿವಿಲ್ ಆ್ಯಂಡ್ ಕ್ರಿಮಿನಲ್ ಕೇಸಸ್. ಇಲ್ಲಿ ರಾಜನೇ ಎಲ್ಲ ಕ್ರಿಮಿನಲ್ ಕೋರ್ಟ್ಗಳನ್ನು ಮತ್ತು ಸಿವಿಲ್ ಕೋರ್ಟ್ಗಳನ್ನು, ಅಲ್ಲಿ ಬರುವಂಥ ಅನೇಕ ವಿವಾದಗಳು, ವ್ಯಾಜ್ಯಗಳನ್ನು ತೀರ್ಮಾನಿಸುವಂಥ ಅಧಿಕಾರ ಅಂತಿಮವಾಗಿ ರಾಜನಿಗೆ ಸೇರಿತ್ತು ಅಂತ ನಾವು ಹೇಳ್ಬೋದು. ಪರ್ಫಾರ್ಮಿಂಗ್ ಮೆನಿ ವರ್ಕರ್ಸ್ ಆಫ್ ಪಬ್ಲಿಕ್ ಯುಟಿಲಿಟಿ, ಪ್ರೊಟೆಕ್ಟಿಂಗ್ ದ ಬ್ರಾಹ್ಮಣ್ಸ್ ಆ್ಯಂಡ್ ಅದರ್ ರಿಲಿಜಿಯಸ್ ಪೀಪಲ್.
ಇಲ್ಲಿ ಸಾಮಾನ್ಯವಾಗಿ ಬ್ರಾಹ್ಮಣರಿಗೆ ಅತ್ಯಂತ ಉನ್ನತವಾಗಿರ್ತಕ್ಕಂಥ ಸ್ಥಾನಮಾನ ಇವರ ಸಾಮ್ರಾಜ್ಯದಲ್ಲಿ ಕಂಡುಬರುತ್ತೆ. ಹಾಗಾಗಿ ಅವರಿಗೆ ಅವರ ರಕ್ಷಣೆಗೆ, ಅವರ ಒಂದು ಯೋಗಕ್ಷೇಮಕ್ಕೆ ಸಾಕಾದಷ್ಟು ಒಂದು ಪ್ರಿವಿಲೇಜಸ್ ಅಂದರೆ ಅವರಿಗೆ ಸವಲತ್ತುಗಳನ್ನು ಮಾಡಿಕೊಟ್ಟಿದ್ದ ಅಂತ ನಾವು ಕರಿತಾ ಹೋಗ್ತೀವಿ. ಅದರ ಜೊತೆಗೆ ಬೀಯಿಂಗ್ ದ ಓನರ್ ಆಫ್ ದ ಲ್ಯಾಂಡ್, ಕಿಂಗ್ ಕುಡ್ ಮೇಕ್ ಗ್ರಾಂಟ್ಸ್ ಆಫ್ ಲ್ಯಾಂಡ್ ಟು ಎನಿ ಒನ್ ಹೂಮ್ ಈ ಲೈಕ್ಡ್ ಅಂತ ನಾವು ಕರಿತೀವಿ. ಹೀಗೆ ಅದರ ಜೊತೆಗೆ ಅನೇಕ ಇಲ್ಲಿ ಲ್ಯಾಂಡ್ ಲಾರ್ಡ್ಸ್ ಅಂತ ನಾವು ಕರಿತೀವಲ್ಲ, ಎಲ್ಲ ಒಂದು ಭೂಮಿಯ ಸೊತ್ತಿನ ಅಧಿಕಾರಿ ಎನ್ನುವಂಥವನು ರಾಜನೇ ಆಗಿದ್ದ. ಅವರೆಲ್ಲರೂ ಈತನ ಕೈಕೆಳಗಡೆಗೆ ಸಾಮಂತರಾಗಿ ಒಂದು ಸೇವೆಯನ್ನು ಸಲ್ಲಿಸಬೇಕಾಗಿತ್ತು. ಏನೇ ಇದ್ರೂ ಭೂಮಿಯ ಒಡೆಯ ರಾಜ ಎನ್ನುವಂಥವನಾಗಿದ್ದ. ಅದರ ಜೊತೆಗೆ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್, ಇಲ್ಲಿ ಮಂತ್ರಿ ಪರಿಷತ್ ಹೇಗಿತ್ತು ಅಂತ ನಾವು ನೋಡ್ತಾ ಹೋದರೆ, the king was assisted by a council of ministers in the administrative affairs. These ministers were now as ಮಂತ್ರೀಸ್ ಆರ್ ಸಚಿವಾಸ್ ಆರ್ ಅಮಾತ್ಯಾಸ್ ಅಂತ ಕರಿತೀವಿ. ಇಲ್ಲಿ ರಾಜನಿಗೆ ಸಲಹೆಗಳನ್ನು, ಸೂಚನೆಗಳನ್ನು ಕೊಡಲಿಕ್ಕೆ ಮತ್ತು ಅನೇಕ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲಿಕ್ಕೆ ಸಾಕಾದಷ್ಟು ಸಚಿವರಿದ್ದರು. ಅವರಿಗೆ ಮಂತ್ರಿ ಅಂತ ಕರೀತಾರೆ, ಸಚಿವರು ಅಂತ ಕರೀತಾರೆ, ಅಮಾತ್ಯರು ಅಂತ ಕರೀತಾರೆ ಗುಪ್ತರ ಕಾಲದಲ್ಲಿ. ಬಟ್ ದ ಸೆಂಟ್ರಲ್ ಗವರ್ನಮೆಂಟ್ ಜನರಲಿ ಹ್ಯಾಡ್ ಮಿನಿಸ್ಟರ್ಸ್ ಲೈಕ್ ಸರ್ವಾಧ್ಯಕ್ಷ ಆರ್ ದ ಜನರಲ್ ಸೂಪರ್ಡೆಂಟ್ ಆಫ್ ದ ಸೆಂಟ್ರಲ್ ಅಡ್ಮಿನಿಸ್ಟ್ರೇಷನ್. ಇಲ್ಲಿ ಕೇಂದ್ರ ಸರ್ಕಾರದ ಮುಖ್ಯ ಅಧಿಕಾರಿಯನ್ನ ಸರ್ವಾಧ್ಯಕ್ಷ ಅಂತ ಕರಿತಾ ಇದ್ರು. ಅವನು ಆ ಸರ್ಕಾರದ ಮುಖ್ಯ ಅಧ್ಯಕ್ಷನಾಗಿ ಅನೇಕ ರೀತಿಯಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ನೋಡ್ಕೊಳ್ತಾ ಇದ್ದ. ಮಹಾಸೇನಾಧಿಪತಿ ಆರ್ ಆಫೀಸರ್ ಆಫ್ ದ ಆರ್ಮಿ, ಇಲ್ಲಿ ಸೈನ್ಯ ಇಲಾಖೆಯ ಮುಖ್ಯಸ್ಥನಿಗೆ ಮಹಾಸೇನಾಧಿಪತಿ ಅಂತ ಕರಿತಾ ಇದ್ರು. ಅವನು ಸೈನ್ಯದ ವಿಚಾರಕ್ಕೆ ಸಂಬಳವನ್ನು ನೀಡುವಂಥದ್ದು, ಹಾಜರಾತಿಯನ್ನು ತೆಗೆದುಕೊಳ್ತಕ್ಕಂಥದ್ದು, ಅನೇಕ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದ. ಇಲ್ಲಿ ಮಹಾದಂಡನಾಯಕ ಆರ್ ದ ಚೀಫ್ ಜಸ್ಟಿಸ್, ಇಲ್ಲಿ ನ್ಯಾಯಾಂಗದ ಮುಖ್ಯಸ್ಥನನ್ನ ಮಹಾದಂಡನಾಯಕ ಅಂತ ಕರಿತಾ ಇದ್ರು. ಅಂತ ಒಬ್ಬ ಅಧಿಕಾರಿಯನ್ನು ರಾಜ ನೇಮಕ ಮಾಡಿದ್ದ. ಮಹಾಬಲಾಧಿಕೃತ ಹೆಡ್ ಆಫ್ ದ ಮಿಲಿಟರಿ, ಇಲ್ಲಿ ಮಹಾಬಲಾದಿತ್ಯ ಅಂತಲೂ ಕರೀತಾರೆ, ಅಂದರೆ ಆರ್ಮಿಯ ಮುಖ್ಯಸ್ಥನಾಗಿದ್ದ ಅಂತ ನಾವು ಕರಿತೀವಿ. ದಂಡ ಪಾಕ್ಷಿಕ ಅಥವಾ ದಂಡ ಪಾಶಿಕ ಅಂತ ಕರಿತೀವಿ, ಹೆಡ್ ಆಫ್ ದ ಪೊಲೀಸ್ ಡಿಪಾರ್ಟ್ಮೆಂಟ್. ಇಲ್ಲಿ ಪೊಲೀಸರ ಮುಖ್ಯಸ್ಥನಾಗಿರ್ತಕ್ಕಂಥವನು ದಂಡ ಪಾಶಿಕ ಅಂತ ನಾವು ಕರಿತೀವಿ. ಮಹಾಪ್ರತಿಹಾರ, ಎ ಪರ್ಸನ್ ಇನ್ ಚಾರ್ಜ್ ಆಫ್ ದ ಡಿಪಾರ್ಟ್ಮೆಂಟ್ ರಾಯಲ್ ಪ್ಯಾಲೇಸ್ ಅಂತ ನಾವು ಕರಿತೀವಿ. ಅರಮನೆಯ ಮೇಲ್ವಿಚಾರಕನಾಗಿ ಅವನು ಕೆಲಸವನ್ನು ಮಾಡ್ತಾ ಇದ್ದ. ಇನ್ ಅಡಿಷನ್ ಟು ದ ಮಿನಿಸ್ಟರ್ಸ್, ದ ಕಿಂಗ್ ಯುಟಿಲೈಸ್ಡ್ ದ ಸರ್ವಿಸ್ ಆಫ್ ಲಾರ್ಜ್ ಆಫ್ ನಂಬರ್ಸ್ ಆಫ್ ಅಫಿಷಿಯಲ್ಸ್ ಫಾರ್ ದ ಕಂಡಕ್ಟೆಡ್ ಆಫ್ ಅಡ್ಮಿನಿಸ್ಟ್ರೇಷನ್. ಹೀಗೆ ಅನೇಕ ರೀತಿಯಾಗಿರ್ತಕ್ಕಂಥ ಬೇರೆ ಬೇರೆ ಕೆಲಸಗಳನ್ನು ಮಾಡಲಿಕ್ಕೆ ಸಾಕಾದಷ್ಟು ಅಧಿಕಾರಿಗಳನ್ನು ನೇಮಕ ಮಾಡಿದರು. ಸೊ ಸಮ್ ಆಫ್ ದ ಇಂಪಾರ್ಟೆಂಟ್ ಅಫಿಷಿಯಲ್ಸ್ ವರ್ ದ ರಜಪುರುಷ, ದ ರಾಜನಾಯಕ್, ರಾಜಪುತ್ರ, ಕುಮಾರಮಾತ್ಯ, ದ ಮಹಾಪ್ರತಿಹಾರ, ದ ಕಂಚುಕ. ಹೀಗೆ ರಾಜನಿಗೆ ಅನೇಕ ಸಲಹೆಗಳನ್ನು ಕೊಡಲಿಕ್ಕೆ ಮತ್ತು ಮಂತ್ರಿ ಪರಿಷತ್ತು ಮತ್ತು ರಾಜನ ನಡುವೆ ಕಂಚುಕ ಎನ್ನುವಂಥ ಒಬ್ಬ ಅಧಿಕಾರಿ ಎನ್ನುವಂಥವನಿದ್ದ. ಅದೇ ಥರ ರಾಜನಾಯಕ ಎನ್ನುವಂಥವನಿದ್ದ. ಹೀಗೆ ಅನೇಕ ಅಧಿಕಾರಿ ವರ್ಗ ಎನ್ನುವಂಥದ್ದು ಸಾಕಾದಷ್ಟು ಇದ್ದು ಆಡಳಿತವನ್ನು ವ್ಯವಸ್ಥಿತವಾಗಿ ನೋಡಿಕೊಂಡು ಹೋಗಲಿಕ್ಕೆ ಅವರು ಸಹಾಯವನ್ನು ಮಾಡ್ತಾಯಿದ್ರು. ದೀಸ್ ಅಫಿಷಿಯಲ್ಸ್ ವರ್ಕ್ಡ್ ಅಂಡರ್ ದ ಸೂಪರ್ವೈಸನ್ ಅಂಡ್ ಕಂಟ್ರೋಲ್ ಆಫ್ ದ ಕಿಂಗ್. ರಾಜನ ಕೈ ಕೆಳಗಡೆ ಒಂದು ತಂಡೋಪಾದಿಯಲ್ಲಿ ಅಧಿಕಾರಿ ವರ್ಗ, ಒಂದು ನೌಕರಿಶಾಹಿ ವರ್ಗ ಎನ್ನುವಂಥದ್ದಿತ್ತು. ಇವರೆಲ್ಲರೂ ರಾಜನ ಆಜ್ಞೆಗಳನ್ನು ಪಾಲನೆ ಮಾಡ್ತಕ್ಕಂಥದ್ದು ಮತ್ತು ವ್ಯವಸ್ಥಿತವಾಗಿರ್ತಕ್ಕಂಥ ಆಡಳಿತವನ್ನು ಸಕ್ರಿಯವಾಗಿ ನಡೆಸ್ಕೊಂಡು ಹೋಗ್ತಕ್ಕಂಥ ಪ್ರಯತ್ನವನ್ನು ಇವರೆಲ್ಲರೂ ಮಾಡ್ತಾಯಿದ್ರು. ಹಾಗಾಗಿ ಇವರ ಒಂದು ಆಡಳಿತ ಎನ್ನುವಂಥದ್ದು ಬಿಗಿಯಾಗಿ ಕೂಡಿತ್ತು ಅಂತ ನಾವು ಹೇಳ್ತಾ ಹೋಗ್ತೀವಿ. ಹೀಗೆ ಇವರ ಆಡಳಿತ ಎನ್ನುವಂಥದ್ದು ಸಾಮ್ರಾಜ್ಯವನ್ನು ಅನೇಕ ಭುಕ್ತಿಯನ್ನಾಗಿ, ವಿಷಯಗಳನ್ನಾಗಿ ಮಾಡಿದ್ರೂ ಅದರ ಒಂದು ಮುಖ್ಯಸ್ಥರನ್ನು ನೇಮಕ ಮಾಡುವಂಥದ್ದು ಮತ್ತು ವ್ಯವಸ್ಥಿತವಾಗಿ ನೋಡಿಕೊಂಡು ಹೋಗುವಂಥ ಪ್ರಯತ್ನ ಇವರು ಮಾಡಿದ್ರು ಅಂತ ನಾವು ಕರಿಬೋದು. ಧನ್ಯವಾದಗಳು.